ಕಪ್ಪುಕುಳಗಳ ವಿಚಾರಣೆ ತೀವ್ರವಾಗಿದ್ದು ಒಂದೊಂದೇ ಸ್ಫೋಟಕ ಮಾಹಿತಿಗಳು ಹೊರಬರ್ತಿದೆ. ಅಸಲಿಗೆ ಈ ಇಬ್ಬರು ಕಪ್ಪುಕುಳಗಳ ಪೈಕಿ ಜಯಚಂದ್ರ ಪುತ್ರ ವ್ಯಾಮೋಹಕ್ಕೆ ಸಿಲುಕಿ ಭ್ರಷ್ಟಾಚಾರ ಮಾಡಿರುವುದಾಗಿ ಐಟಿ ಅಧಿಕಾರಿಗಳ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾನೆ. ಕೋಟಿ ಕೋಟಿ ಭ್ರಷ್ಟಾಚಾರಕ್ಕೆ ಹೆತ್ತ ಮಗನೇ ಕಾರಣ. ಮಗನ ಮೋಜಿನ ಜೀವನಕ್ಕಾಗಿ ಭ್ರಷ್ಟನಾಗಿದ್ದ ಜಯಚಂದ್ರ. ಐಟಿ ಅಧಿಕಾರಿಗಳ ವಿಚಾರಣೆ ವೇಳೆ ಬಾಯ್ಬಿಟ್ಟ ಜಯಚಂದ್ರ. ಇದು ಕೋಟಿ ಕೋಟಿ ನೋಟು, ಚಿನ್ನ, ಕಾರುಗಳ ಸಮೇತ ಸಿಕ್ಕಿಬಿದ್ದ ಅಧಿಕಾರಿ ಜಯಚಂದ್ರನ ಕಥೆ. ಜಯಚಂದ್ರನ ಇಷ್ಟೂ ಭ್ರಷ್ಟಾಚಾರಕ್ಕೆ ಆತನ ಮಗನೇ ಕಾರಣನಂತೆ. ಹಾಗಂತ ಸ್ವತಃ ಜಯಚಂದ್ರ ಐಟಿ ಅಧಿಕಾರಿಗಳ ಎದುರು ಬಾಯ್ಬಿಟ್ಟಿದ್ದಾನೆ. ಜಯಚಂದ್ರ ಪುತ್ರ ತ್ರಿಜೇಶ್ ಶೋಕಿಲಾಲ್ನಾಗಿದ್ದ. ಐಷಾರಾಮಿ ಬೈಕು, ಕಾರುಗಳ ಹುಚ್ಚು ವಿಪರೀತ ಇತ್ತು. ಇವುಗಳನ್ನ ಪೂರೈಸಲು ನಾನು ಭ್ರಷ್ಟನಾಗಬೇಕಾಯಿತು ಅನ್ನೋದು ಜಯಚಂದ್ರ ಕೊಟ್ಟಿರುವ ವಿವರಣೆ. ಮಗನಿಗಾಗಿ ಭ್ರಷ್ಟನಾದೆ. ಮಗನ ಅಗಾಧ ಬೇಡಿಕೆಗಳಿಗೆ, ಅವನ ಐಷಾರಾಮಿ ಜೀವನಕ್ಕಾಗಿ ನಾನು ಭ್ರಷ್ಟನಾಗಬೇಕಾಯ್ತು. ನನ್ನ ಮಗನಿಂದ ನಾನು ಭ್ರಷ್ಟನಾದೆ. ನನ್ನ ಮಗ ತ್ರಿಜೇಶ್ ಅತಿಯಾದ ಬೇಡಿಕೆ ಮತ್ತು ತೀವ್ರವಾಗಿ ಒತ್ತಡ ಹಾಕ್ತಿದ್ದ. ಅವನಿಂದಾಗಿ ನಾನು ಅನಿವಾರ್ಯತೆಗೆ ಬಿದ್ದೆ, ಅಡ್ಡಮಾರ್ಗ ಹಿಡಿದೆ. ನನ್ನ ಪುತ್ರ ಸ್ನೇಹಿತರ ಮುಂದೆ ತಾನು ಶ್ರೀಮಂತ ಅಂತ ತೋರಿಸಿಕೊಳ್ಳೋದಕ್ಕೆ ಐಷಾರಾಮಿ ಜೀವನ ನಡೆಸ್ತಿದ್ದ. ಆತನ ಒತ್ತಾಯಕ್ಕೆ 8 ಕೋಟಿ ಮೌಲ್ಯದ ಲ್ಯಾಂಬರ್ಗಿನಿ ಕಾರು ಮತ್ತು ಪೋರ್ಷೆ ಕಾರನ್ನ ಖರೀದಿಸಿಕೊಟ್ಟೆ. ಅಲ್ಲದೆ ಲಕ್ಷಾಂತರ ಮೌಲ್ಯದ ಡುಕಾಟಿ ಮತ್ತು ಎಂವಿ ಅಗಸ್ಟಾ ಬೈಕನ್ನು ಖರೀದಿಸಬೇಕಾಯಿತು. ನಾನು ನನ್ನ ಮಗನಿಂದಲೇ ಕೆಟ್ಟೆ. ಅವನಿಂದಲೇ ನನ್ನ ಮಾನ ಬೀದಿಗೆ ಬಿತ್ತು. ಜಯಚಂದ್ರ ಭ್ರಷ್ಟ ಅಧಿಕಾರಿ. ಮಹಾರಾಜನಂತೆ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದ ತ್ರಿಜೇಶ್. ಮೋಜು ಮಸ್ತಿಯಲ್ಲೇ ಮುಳುಗಿ ಹೋಗಿದ್ದ ತ್ರಿಜೇಶ್ ತನ್ನ 25ನೇ ಬರ್ತ್ಡೇಯನ್ನ ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡಿದ್ದ. ಸ್ವತಃ ತಾನೇ ರಾಜ ಅಂತ ಬಿಂಬಿಸಿಕೊಂಡಿದ್ದ. ರಾಜಯೋಗ್ಯ ಸ್ನೇಹಿತರೇ ರಾಜಾಧಿರಾಜ ಆದ ನಾನು ಇದೇ 2015ರ ಜುಲೈ 30ರಂದು ನನ್ನ ಹುಟ್ಟುಹಬ್ಬವನ್ನ ಅದ್ಧೂರಿಯಾಗಿ ಆಚರಣೆ ಮಾಡಿಕೊಳ್ತಿದ್ದೇನೆ ಅಂತ ಸ್ನೇಹಿತರನ್ನೆಲ್ಲ ಆಹ್ವಾನಿಸಿದ್ದ. ಆ ಹುಟ್ಟುಹಬ್ಬದ ಪಾರ್ಟಿ ರಾಜ್ಮಹಲ್ ವಿಲಾಸ್ ಪ್ಯಾಲೇಸ್ನಲ್ಲಿ ನಡೆದಿತ್ತು. ಶೋಕಿಲಾಲನಷ್ಟೇ ಅಲ್ಲ, ಕುಡುಕನಾಗಿದ್ದ ತ್ರಿಜೇಶ್. ಕುಡಿತದ ಅಮಲಿನಲ್ಲಿ ಪೇದೆಯೊಬ್ಬರ ಕಾಲು ಮುರಿದಿದ್ದ ತ್ರಿಜೇಶ್. ಈ ಘಟನೆ ನಡೆದಿರೋದು 2010ರಲ್ಲಿ. ಆಗಿನ್ನೂ ತ್ರಿಜೇಶ್ಗೆ 20 ವರ್ಷವಷ್ಟೇ. ಆ ವಯಸ್ಸಿಗೆ ಕುಡಿತದ ದಾಸನಾಗಿದ್ದ ತ್ರಿಜೇಶ್ ಡ್ರಿಂಕ್ ಅಂಡ್ ಡ್ರೈವ್ ವೇಳೆ ಸಿಕ್ಕಿಬಿದ್ದಿದ್ದ. ಆದ್ರೆ ಕಾರು ನಿಲ್ಲಿಸಿರಲಿಲ್ಲ. ಮತ್ತೊಬ್ಬ ಪೇದೆ ಗಿರೀಶ್ ಕಾಲಿನ ಮೂಳೆ ಕಟ್ಟಾಗಿತ್ತು. ಇದೆಲ್ಲ ನಡೆದಿರೋದು 2010ರ ಜೂನ್ 21ರಂದು ವಿನ್ಸನ್ ಮ್ಯಾನರ್ ಮೇಲ್ಸೇತುವೆ ಬಳಿ. ಇನ್ನೊಂದು ಪ್ರಕರಣದಲ್ಲಿ ಕುಡಿದು ವಾಹನ ಚಲಾಯಿಸಿ ಪೇದೆಯೊಬ್ಬರ ಸಾವಿಗೆ ಕಾರಣನಾದ ಕೊಲೆ ಯತ್ನದ ಕೇಸ್ ಕೂಡ ತ್ರಿಜೇಶ್ ಮೇಲಿದೆ. ಹುಡುಗಿಯೊಬ್ಬಳಿಗೆ ಪ್ರೀತಿಸಿ ಕೈಕೊಟ್ಟಿದ್ದ ತ್ರಿಜೇಶ್. ಇಷ್ಟೇ ಅಲ್ಲ, ಪಕ್ಕದ ಮನೆಯ ಹುಡುಗಿಯೊಬ್ಬಳ ಜೊತೆ ಪ್ರೀತಿ ಪ್ರೇಮದ ನಾಟಕವಾಡಿ ಕೈಕೊಟ್ಟಿದ್ದ ಇತಿಹಾಸವೂ ತ್ರಿಜೇಶ್ಗಿದೆ. ಇದೆಲ್ಲವನ್ನೂ ಸ್ವತಃ ಜಯಚಂದ್ರ ಐಟಿ ಅಧಿಕಾರಿಗಳ ಎದುರು ಬಾಯ್ಬಿಟ್ಟಿದ್ದಾನೆ. ದಾರಿ ತಪ್ಪಿದ ಮಗನಿಗೆ ಬುದ್ಧಿ ಹೇಳಬೇಕಿದ್ದ ಅಪ್ಪ ಮಗನ ಮೋಜಿನ ಜೀವನಕ್ಕಾಗಿ ತಾನೇ ಭ್ರಷ್ಟನಾದೆ ಅಂತ ಹೇಳ್ಕೊಳ್ತಾ ಇರೋದನ್ನ ಕೇಳಿ ನಗಬೇಕೋ ಅಳಬೇಕೋ ಗೊತ್ತಾಗ್ತಾ ಇಲ್ಲ. ಮಗನ ಮೋಜಿಗಾಗಿ ರಾಷ್ಟ್ರೀಯ ಅಭಿವೃದ್ಧಿ ಪ್ರಾಧಿಕಾರದ ಹುದ್ದೆಯನ್ನ ದುರುಪಯೋಗ ಪಡಿಸಿಕೊಂಡಿರೋದನ್ನ ಏನೋ ಪಾಪ ಮಗನಿಗಾಗಿ ಮಾಡಿದ್ದಾನೆ ಬಿಡು ಅನ್ನೋಕ್ಕಾಗತ್ತಾ? ಬೆಂಗಳೂರಿನಿಂದ ಚೇತನ್ ಎಂ, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.